ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ಯೋ ಈಗಲೂ ಹಾಗೆ ಇದೆಯಾ ಕಣೆ. ಥ್ಯಾಂಕ್ಸ್ ಕಣೆ, ನೀನು ಅಷ್ಟೇ ಹಾಗೆ ಇದ್ಯಾ. ನಿನ್ನ ನೋಡಿದ್ರೆ ಮದ್ವೆ ಆಗಿದೆ ಅಂತ ಯಾರು ಹೇಳೋದಿಲ್ಲ. ಅತ್ತೆ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಬೀನಾ ಅಂತ. ನನಗೆ ನೋಡೋದಕ್ಕೆ ಅಂತ ಬಾಂಬೆಯಿಂದ ಬಂದಿದ್ದಾಳೆ. ಬೀನಾ ಇವ್ರು ನಮ್ಮ ಅತ್ತೆ. ಇವಳು ನಮ್ಮ ಮನೆಗೆ ಕೆಲಸದವಳು. ತಿಳಿಸ್ದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ಸತಿಕ್ಕ ತಪ್ಪುತ್ತೇನೆ. ಇದನ್ನ ಒಳಗಡೆ ತಗೊಂಡೋಗೆ. ನೀನು ಬೇಜಾರು ಮಾಡ್ಕೊಂಡ ಅವಳು ಸ್ವಲ್ಪ ಹಾಗೆ. ಮತ್ತೆ ಇವಳ ನೀವ್ ಏನು ಅನ್ಕೊಂಡಿದ್ದೀರಾ? ಇವಳ ಮ್ಯಾರೇಜ್ ಆಗಕ್ಕೆ ಎಷ್ಟೊಂದು ಜನ ಹುಡುಗರು ಹಿಂದೆ ಬಿದ್ದಿದ್ರು. ಆದ್ರೆ ಇವಳು ಎಲ್ರಿಗೂ ಚಳ್ಳೆ ತಿನ್ಸಿಲ್ಲ. ಯಾವ್ದಾದ್ರು ಹುಡುಗನಿಗೆ ಚಳ್ಳೆ ತಿನ್ಸೋದಿದ್ದಾಳ? ಚಾನ್ಸ್ ಸಿಕ್ಕಿದ್ರೆ ತಿನ್ಸೋದೆ. ಕಲ್ಲರ್ ವಾಟ್ ಕಲ್ಲರ್. ಹಿರಿಕರಿಲ್ಲೇ ಇದ್ದಾರೆ. ಅದು ಮಾತೃಶ್ರೀ ರಂಗಮ್ಮನವರೇ, ಒಂದು ಮುಖ್ಯವಾದ ವಿಷಯನ ನಮ್ಮ ಹೆಂಡರ ಜೊತೆ ಚರ್ಚೆ ಮಾಡ್ಬೇಕಿತ್ತು. ತಾವು ಅರ್ಥ ಆಯ್ತು ಮಗನೇ, ಅರ್ಥ ಆಯ್ತು. ಹಾಯ್ ಸೋನಾ. ನಾನ್ ಸೋನಾ ಅಲ್ಲ, ಬೀನಾ. ಗೊತ್ತಿತ್ತು ನಿಮ್ಮ ಹೆಸರು ಇದೆ ಅಂತ ಗೊತ್ತಿತ್ತು. ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದಲೇ ಬರೆಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿದೆ. ಹೇಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ಅದು ನಿಮ್ಮ ಈ ಫಿಗರ್ನ ನೋಡ್ತಾ ಇದ್ರೆ ತಾವು ಕರ್ನಾಟಕವನ್ನು ಬಿಟ್ಟು ತುಂಬಾ ವರ್ಷ ಆಯ್ತು ಅನ್ಸುತ್ತೆ. ಎಕ್ಸಾಕ್ಟ್ಲಿ, ನಾನೀಗ ಬಾಂಬೆಲ್ ಸೆಟ್ಲ್ ಆಗಿದ್ದೀನಿ. ಸಲಾಂ ಬಾಂಬೆ. ಅದು ನೋಡಿ ಬೀನಾ, ಇಫ್ ಯು ಡೋಂಟ್ ಮೈಂಡ್, ಸುಂದರವಾದ ಹುಡುಗಿಯರನ್ನ ನೋಡಿದಾಗ ಅವರ ಚಿತ್ರವನ್ನ ನನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಹುಚ್ಚು ನನಗೆ ಸ್ವಲ್ಪ ಸಾಕಿಸಿ. ಬೀನಾ ನೀನ್ ಡ್ರೆಸ್ ತಗೊಳ್ತಾರು, ಆಮೇಲೆ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ ಪೂಜಾ ಗಾಂಧಿ. ಇರಿ, ಲಗೇಜ್ ಎತ್ತಿಗೆ ಬರ್ತೀನಿ. ಬೀನಾ ಎಕ್ಸ್ಕ್ಯೂಸ್ ಮೀ, ಅವಳು ಬಾಂಬೆ ಬೀನಾ. ನಮ್ಮ ಮಹಿಳಾ ಸಂಘದ ಪ್ರೀತಿನೋ ಅನುಷಾನೋ ಅಲ್ಲ. ನೀವು ತಿಪ್ಪರ್ಲಾಗ ಹಾಕಿದ್ರು ಅವಳನ್ನ ಪಟಾಯಿಸಕ್ ಆಗಲ್ಲ. ನೀವೇ ಓಪನ್ ಆಫರ್ ಕೊಟ್ರಿ ಅಂದ್ರೆ ನಾನು ಬಿಡೋ ಮಗನ. ಒಂದೇ ಒಂದು ವಾರದಲ್ಲಿ ಆ ಬೀನನ ಪಟಾಯಿಸ್ಬಿಟ್ಟೆ ಅಂದ್ರೆ ನಾನು ನಿಮ್ಗೆ 10,000 ಕೊಡ್ತೀನಿ. ಅಕಸ್ಮಾತ್ ಈ ಪಟಾಯಿಸಕ್ ಆಗ್ಲಿಲ್ಲ ಅಂದ್ರೆ ನಾನು ನಿಮಗೆ 1,00,000 ಕೊಡ್ತೀನಿ. ಬೆರಳೆ ಖಾತೆ ಇಷ್ಟ ಆಗಿದೆ. ಇವಳೆ ಕಣ ಬೀನ. ನೀನೀಗೇನು ಮಾಡ್ಬೇಕು ಹೇಳು? ಇಷ್ಟ ಮಾಡ. ಏನೇ ಹೇಳು ಬೀನಾ, ನೀನು ಆ ಹುಡುಗಂಗೆ ಅಷ್ಟೊಂದು ವಾಟರ್ ಕುಡಿಸ್ಬಾರ್ದಾಗಿತ್ತು. ನಾನೇನೇ ಮಾಡ್ಲಿ, ಅವ್ನಿಗೆ ಬಾಯಕ್ಕೆ ಆಗಿತ್ತು ಅನ್ಸುತ್ತೆ. ಬಂದ ಚೆನ್ನಾಗಿ ನೀರು ಕೊಡ್ದ, ಹೋದ. ನೀರು ಕುಡ್ಸೋದಂದ್ರೆ ಏನು? ಹುಡುಗರನ್ನ ಪಟಾಯಿಸಿ ಅವ್ರ ಜೇಬಲ್ಲಿರೋ ದುಡ್ಡನ್ನೆಲ್ಲ ಖಾಲಿ ಮಾಡೋದು ಅಂತ ಅರ್ಥ. ಈ ತರ ಮಾಡಿರೋ ಹುಡುಗರು ಏನು ಅನ್ನಲ್ವಾ? ಏನಂತಾರೆ? ನಾನು ಎಷ್ಟು ಜನ ಹುಡುಗರನ್ನ ಪಟಾಯಿಸಿಲ್ಲ. ಬೇಕಾದ್ರೆ ನೀನು ಟ್ರೈ ಮಾಡು. ಇಲ್ಲಲ್ಲ, ನಾನು ಜೀವನದಲ್ಲಿ ನೋಡಿದ ಒಬ್ರನ್ನೇ ಮದುವೆ ಆಗಿದ್ದು ಅವನೇ. ಮದುವೆ ಆದ್ಮೇಲೆ ಅವ್ರನ್ನ ಹಾಗೆ ಪ್ರೀತಿಸ್ತಾ ಇದೆಯಾ? ಹೌದು, ನಮ್ಮಿಬ್ರು ದೇಹ ಎರಡಾದ್ರು ಆತ್ಮ ಒಂದೇ. ಈಗ ನೋಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪ ಬರ್ತೀರಾ? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಏನ್ ಪಲ್ಲು ಕರೆದ್ಯಾ? ಏನಪ್ಪ ನೀವು ನನ್ನನ್ನ ಎಷ್ಟು ಪ್ರೀತಿಸ್ತೀರಾ? ಬಾಳಿನಷ್ಟು, ನಿಮ್ ಪ್ರೀತಿ ಆಳ ಎಷ್ಟು? ಹಿಂದೂ ಮಹಾಸಾಗರದಷ್ಟು. ಪಲ್ಲು, ನನಗೆ ನಿನ್ ಬಿಟ್ರೆ ಬೇರೆ ಜಗತ್ತೇ ಇಲ್ಲ. ನನ್ಗೂ ಅಷ್ಟೇಪ್ಪ, ನೀವೇ ನನ್ನ ಜಗತ್ತು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 5. ಮಿಕ್ಕಿದಿನ ರೂಮಲ್ಲಿ ಕೂಟ್ ಮಾಡಮ್ಮ. ಚಾಚಿ, ಇವರಿಬ್ರು ಇನ್ನ ಬ್ಲಾಕ್ ಅಂಡ್ ವೈಟ್ ಕಾಲದ ಲವ್ ಅಲ್ಲೇ ಮುಳುಗಿದ್ದಾರೆ ಕಣೆ. ನನ್ನ ಹಬಿನೂ ಅಷ್ಟೇ ಕಣೆ. ಲವ್ ಮಾಡ್ರಿ ಅಂತ ಯಾವಾಗ್ಲೂ ಫೋರ್ಸ್ ಮಾಡ್ತಾನೆ ಇರ್ತಾರೆ. ಆದ್ರೆ ಒಂದ್ ಸಲನೂ ಅವ್ರನ್ನ ಲವ್ ಮಾಡ್ಬೇಕು ಅಂತ ನಂಗೆ ಅನ್ಸೇ ಇಲ್ಲ. ಯಾಕೆ? ಲವ್ ಮಾಡೋ ಕ್ವಾಲಿಟೀಸು ಒಂದು ಇಲ್ಲ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣೆ. ನನ್ ಕನ್ಸಿನ ರಾಜ್ಕುಮಾರ ಸಿಕ್ಕಿದ ತಕ್ಷಣ ಮದ್ವೆ ಆಗ್ಬಿಡ್ತೀನಿ. ಅಷ್ಟರಲ್ಲಿ ಅವ್ನಿಗೆ ಮ್ಯಾರೇಜ್ ಆಗ್ಬಿಟ್ಟಿದ್ರೆ ಮದ್ವೆ ಆಗಿದ್ರೇನಂತೆ, ಹಳೆ ಮದ್ವೆನ್ ಕ್ಯಾನ್ಸಲ್ ಮಾಡಿಸಿ ನಾನು ಹೊಸದಾಗಿ ಮದ್ವೆ ಆಗ್ತೀನಿ. ಅದು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಈ ಬೀನಾ ಮನ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಹುಡ್ಗರ್ ಶರ್ಟ್ ಕಾಲರ್ ಪಟ್ಟಿ ಹಿಡಿದ್ರೆ ಶರ್ಟ್ ಕಳ್ಸ್ಕೊಳುತ್ತೆ, ಬೆಲ್ಟ್ ಹಿಡಿದ್ರೆ ಪ್ಯಾಂಟ್ ಕಳ್ಸ್ಕೊಳುತ್ತೆ. ಅಯ್ಯೋ, ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಹೀಗಿರ್ಲಿಲ್ಲಮ್ಮ. ದೊಡ್ಡೋನು ಒಂದು ಗಂಡನ್ನ ತೋರಿಸಿದ್ರೆ ನಾವು ಶಿವ ಅಂತ ತಲೆ ತಟ್ಟು ತಾಳಿ ಕಟ್ಟಿಸ್ಕೊತಾ ಇದ್ವಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ ಅತ್ತೆ, ಅದು ನಿಮ್ ಕಾಲ, ನಮ್ ಕಾಲ. ನಮ್ಮ ಮುಂದೆ ಯಾವ ಗಂಡಸು ದಬ್ಬಾಳಿಕೆನೂ ನಡೆಯಲ್ಲ. ಜಾಜಿ, ನಿಮ್ ಮಹಿಳಾ ಸಮಾಜದಲ್ಲಿ ಎಲ್ರಿಗೂ ಮದ್ವೆ ಆಗಿದ್ಯಾ? ಕೆಲವ್ರಿಗಾಗಿದೆ, ಕೆಲವ್ರಿಗಾಗಿಲ್ಲ. ಆಗದೆ ಇರೋರ್ಗೆ ಯಾಕೆ ಆಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವ್ರಿಗೆ ಅವ್ರ ಕನ್ಸಿನ ರಾಜ್ಕುಮಾರ ಸಿಕ್ಕಿಲ್ಲ, ಅದಕ್ಕೆ. ಅಷ್ಟರಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಫೋರ್ಸ್ ಮಾಡಿ ಮ್ಯಾರೇಜ್ ಮಾಡಿಸ್ತಾರೆ. ಆಮೇಲೆ ಅವರಿಬ್ರು ಸಂಸಾರದಲ್ಲಿ ಜಗಳ ಶುರುವಾಗಿ ಡಿವೋರ್ಸ್ ಲೆವೆಲ್ ಆಗೂ ಬಂದಿರುತ್ತೆ. ಅಷ್ಟರಲ್ಲಿ ಅವರಿಬ್ರಿಗೂ 2 ಮಕ್ಕಳಾಗಿರುತ್ತೆ. ಒಂದು ಮಗು ಈ ಕಡೆ, ಒಂದು ಮಗು ಆ ಕಡೆ. ನಾನೊಂದು ತೀರಾ, ನೀನೊಂದು ತೀರಾ ಅಂತ
मेरे सपनों की रानी कब आएगी तो ನಾನ್ ಬುಲ್ಬುಲ್ ಅಲ್ಲ ಕಿಲ್ಕಿಲ್ಲು ಉದ್ದುದ್ದ ಸೇಳಿ ಉಪ್ಕೊಂಡ್ಬಿಡ್ತೀನಿ. ನಮ್ಮನ್ನ ಸೀಳ್ಬಿಡ್ತೀಯಾ? ಸೀಳೋದ್ರಲ್ಲಿ ಸೀಳ ನಾಯಿ ನಾನು. ಏನೋ ಹುಡುಗಿ ಚೆನ್ನಾಗವಳೆ ಮಾತಾಡ್ಸೋಣ ಅಂತ ಬಂದ್ರೆ ಯಾಕೆ ಸಿಟ್ ಮಾಡ್ಕೊತೀಯ ನನ್ನ ಗುಲಾಬಿ? ಈ ನಿನ್ನ ಕೆನ್ನೆಗಳು ಕಾಶ್ಮೀರ್ ಆಪಲ್ಗಳು. ನನ್ ಕಾಲಲ್ಲಿ ಇರೋ ತೆಗೆದು ನಿನ್ ಕೆನ್ನೆಗ್ ಬಾರಿಸಿದ್ರೆ ನಿನ್ಗೆ ನನ್ನ ಕಾಶ್ಮೀರ್ ಆಪಲ್ ತರನೇ ಕಾಣುತ್ತೆ. ಹುಡುಗಿಯರ ಬಾಯಿಂದ ಈ ತರ ಮಾತುಗಳು ಕೇಳಿ ಕೇಳಿ ನನಗೂ ಬೇಜಾರಾಗೋಗಿದೆ. ನೋಡಮ್ಮ, ಇಂಥವಕ್ಕೆಲ್ಲ ನಾವು ಕೇರ್ ಮಾಡೋರಲ್ಲ. ನಾನು ಈ ಪೊರ್ಕಿ ಸಿನಿಮಾ ನೋಡಿದ್ಮೇಲೆ ಪೊರ್ಕಿ ಆಗಿದ್ದು. ನನ್ ಹಿಂದೆ ಯಾಕೋ ಬಿದ್ದಿದ್ಯಾ? ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ತಗದ್ ತಬ್ಲ ಬಾರಿಸ್ಬಿಡ್ತೀನಿ. ಅಲ್ಲಮ್ಮ, ಏನೋ ಹುಡುಗಿ ಚೆನ್ನಾಗವಳೆ ರೇಗ್ಸೋಣ ಅಂತ ಬಂದ್ರು ನನಗೆ ತಬ್ಲಾ ಬರ್ಸ್ಬಿಡ್ತೀಯೋ? ನನಗೂ ವೀಣೆ ನುಡ್ಸಕ್ ಬರುತ್ತೆ. ಈಗ ನೀನು ಮರ್ಯಾದೆಗೆ ನನ್ನ ಜೊತೆ ಬಾ, ಕಾಫಿ ಡೇ ಹೋಗಿ ಬೈಟ್ ಕಾಫಿ ಕುಡಿಯೋಣ. ಕಣ್ಣು ಕಣ್ಣು ಸೇರುತ್ತೆ, ಮನ್ಸು ಬೆರೆಯುತ್ತೆ. ನಾನ್ ಕಾಫಿ ಕುಡಿಯಲ್ಲ. ಬೇಡ ಬಿಡು, ಮಾಲ್ ಕರ್ಕೊಂಡು ಹೋಗ್ತೀನಿ, ಐಸ್ ಕ್ರೀಮ್ ತಿನ್ನು. ನಾನ್ ಐಸ್ ಕ್ರೀಮ್ ತಿನ್ನಲ್ಲ. ನಾನು ಕಣ್ಣಿಟ್ಮೇಲೆ ಮುಗೀತು. ನೀನ್ ನನ್ನ ಜೊತೆ ಬರ್ಲೇಬೇಕು, ಏನಾದ್ರೂ ತಿನ್ಲೇಬೇಕು, ಇಲ್ಲ ಕುಡಿಬೇಕು. ನಾನ್ ಬರ್ಲಿಲ್ಲ ಅಂದ್ರೆ ಏನೋ ಮಾಡ್ಕೊಳ್ತೀಯ? ಏನ್ ಮಾಡ್ತೀನಿ? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಹಾಡು ಹಗಲಲ್ಲಿ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ನನ್ನ ಸರ್ವಿಸ್ ನಲ್ಲಿ ಇದೇ ಫಸ್ಟ್ ಟೈಮ್. ನನ್ನ ಏರಿಯಾದಲ್ಲಿ ನಿನ್ನಂತ ಪೊರ್ಕಿಗಳು ಇನ್ನೂ ಜೀವಂತವಾಗಿ ಇದ್ದಾರೆ ಅಂದ್ರೆ ನನ್ನಂತ ಕಾಫಿ ಹಾಕೊಂಡಿರೋರೇನು ಬದುಕಿದೆಯೋ ಅಥವಾ ಸತ್ತೋಗಿದೆಯೋ? ಯಾರೋ ನೀನು? ನಾನು ಯಾರಾದ್ರೆ ನಿಮ್ಗೇನ್ರಿ? ಇವಳು ನನ್ನ ಗರ್ಲ್ ಫ್ರೆಂಡ್. ಮುಚ್ಚು ಬಾಯಿ ಮಗನೇ. ಒಂದು ಹುಡುಗಿಗೆ ಒಂದು ಹುಡುಗ ಬಂದು ಕೈ ಹಿಡ್ಕೊಂಡಾಗ ಅವಳು ಕಾಪಾಡಿ ಅಂತ ಕೂಗ್ತಾ ಇದ್ದಾಳೆ ಅಂದ್ರೆ ಅವಳು ಅಪಾಯದಲ್ಲಿ ಸಿಲುಕಿದಾಳೆ ಅಂತಾನೆ ಅರ್ಥ. ಕೊನ್ನೆ ನನ್ನ ಹತ್ರನೇ ಆಟ ಕಟ್ಟೋದಕ್ಕೆ ಅಂತ ಬಂದ್ರೆ ನಾನು ನಿನಗೆ ಇನ್ನು ಮುಂದೆ ನೋಡಿದ್ರೆ ಚಟ್ಟ ಕಟ್ಟಬಿಡ್ತೀನಿ. ಬಿಗ್ ಕೇರ್ಫುಲ್ ಮಗನೇ. ನನ್ ಕೂಗಿ ನಿಮಗ್ ಕೇಳಿಸ್ತಾ? ಯಾವುದೇ ಒಂದು ಹುಡುಗಿ ರೋಟಿನಲ್ಲಾಗಲಿ ತನ್ನ ಬೆಡ್ರೂಮ್ ಇಂದಾಗಲಿ ಕೂಗಿದ ತಕ್ಷಣ ಕುಮಾರ್, ಈ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ಗೆ ಗೊತ್ತಾಗಿ ಬಿಡುತ್ತದೆ ಅನ್ಯಾಯ ಎನ್ನುವುದು ಎಲ್ಲೆಲ್ಲಿ ಹೆಡೆ ಬಿಚ್ಚಿತ್ತದೋ ಅದನ್ನು ಹೆಡೆ ಮುರಿ ಕಟ್ಟಿ ಮಟ್ಟ ಹಾಕುವುದಕ್ಕೆ ಅಂತಾನೆ ಆ ಭಗವಂತ ಅನ್ನೋ ನನ್ನಂತ ಪವರ್ಫುಲ್ ಮ್ಯಾನ್ಗಳನ್ನ ಸೃಷ್ಟಿ ಮಾಡುತ್ತಾರೆ. ಕುಮಾರ್, ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್. ಜೋರಾಗಿ ಹೊಡ್ಕೋಬೇಡಿ, ನಿಮ್ ಪ್ಲೇಟ್ ಹೊಡೆದೋಗುತ್ತೆ. ಸ್ವಲ್ಪ ತಪ್ಪಿಗಿರಲಿ. ಹಾಗಾದ್ರೆ ನೀವ್ ನನ್ಗೋಸ್ಕರ ಬಂದ್ರ? ಅದು ನೋಡಿ ಮೇಡಮ್, ನಾನು ಸ್ಟೇಷನ್ ನಲ್ಲಿ ಯಾವನ್ನೋ ಒಬ್ಬನ ಬೆಂಡೆತ್ತಿ ಸತ್ಯನ ಆಚೆಗೆ ಹಾಕ್ತಾ ಇದ್ದೆ. ಅಂತ ಕ್ಷಣದಲ್ಲಿ ನಿಮ್ಮ ಕೂಗು ನನಗೆ ಕೇಳಿಸ್ತು. ಆಗಿನ ಕಾಲದಲ್ಲಿ ಆ ದ್ರೌಪದಿ ದೇವಿ ಕೂಗಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಸೂಟ್ ಹಿಡಿಕೊಂಡು ಬಂದ. ಆದ್ರೆ ನಾನು ಈಗಿನ ಕಾಲದವನು, ಈಗಿನ ಕಾಲಘಟ್ಟದವನು. ಹಾಗಾಗಿ ಲಾಠಿನ ಹಿಡ್ಕೊಂಡು ಬರ್ಬೇಕಾಯ್ತು. ವಂಡರ್ಫುಲ್. ಈ ಪೊರ್ಕಿ ನನ್ ಕೈ ಹಿಡ್ಕೊಂಡು ಬಲವಂತವಾಗಿ ಕಾಫಿಗೆ ಹೋಗೋಣ, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಕರಿತಾ ಇದ್ದ. ನಿಮ್ಮಿಬ್ಬರಿಗೂ ಪರಸ್ಪರ ಒಪ್ಪಿಗೆ ಇದ್ದರೆ, ಸಮ್ಮತಿ ಇದ್ದರೆ ಹೋಗಿ, ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಯಾರು ಯಾರನ್ನು ಬೇಕಾದರೂ ಲವ್ವನ್ನ ಮಾಡಬಹುದು, ಆದರೆ ಅದಕ್ಕೆ ಇಬ್ಬರ ಸಮ್ಮತಿಯೂ ಇರಬೇಕು. ಆದರೆ ಈ ಬಲವಂತವಾಗಿ ಲವ್ವನ್ನ ಮಾಡಿದರೆ ನಿನ್ನ ಸಣ್ಣ ಕರಣನ್ನ ಕಿತ್ತಿ ದೊಡ್ಡ ಆಲದ ಮರಕ್ಕೆ ನೇತು ಹಾಕಬಿಡ್ತೇನೆ. ಈ ಪೊರ್ಕಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಅವಳು ಸುಳ್ಳು ಹೇಳ್ತಾನೆ ಸರ್. ನಿಜವಲ್ಲೂ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಸರ್. ಹಾಗಿದ್ದಾರೆ ಆ ಹುಡುಗಿಯ ಹೆಸರೇನು? ಹೆಸರ ನಾನು ಅವಳನ್ನ ಡಾರ್ಲಿಂಗ್ ಅಂತ ಕರಿತೀನಿ ಸರ್. ಹೌದಾ? ಹಾಗಿದ್ದರೆ ಆ ಹುಡುಗಿಯ ಊರು ಯಾವುದು? ಊರು ಇವತ್ತವರೆಗೂ ಅವಳು ಹೇಳಿಲ್ಲ ಸರ್. ಅಯ್ಯೋ ಮಗನೇ, ಹಾಗಿದ್ದರೆ ಆ ಹುಡುಗಿಯ ಅಪ್ಪ ಅಮ್ಮನ ಹೆಸರೇನು? ಅಯ್ಯ ನೀವೇನ್ ಸರ್, ನಾನು ಲವ್ ಮಾಡ್ತಿರೋದು ಇವಳನ್ನ ಅವ್ರ ಅಪ್ಪ ಅಮ್ಮನ ಕಟ್ಕೊಂಡು ಏನ್ ಮಾಡ್ಲಿ?
ನೀನು ಹಸಿ ಹಸಿ ಸುಳ್ಳನ್ನ ಹೇಳ್ತಾ ಇದೀಯ ಅಂತ ಬರೀ ನನಗೇನು ನನ್ನ ಬಾಯ್ಕೆಗೆ ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಸಲ ನಿನ್ನ ಬಾಯಿಂದ ಅಂತ ಸುಳ್ಳುಗಳು ಏನಾದ್ರೂ ಆಚೆ ಬಂತು ಅಂದ್ರೆ ನಿನ್ನನ್ನೇ ನಿಂಬೆಹಣ್ಣು ಮಾಡಿಕೊಂಡು ಅದರ ಟೈರ್ಗೆ ಇಟ್ಬಿಟ್ಟು ಓಡಿಸ್ಬಿಡ್ತೀನಿ. ಒಂದನ್ನು ನೀನೀಗ ಸ್ಪಷ್ಟವಾಗಿ ತಿಳಿದುಕೋ. ಇನ್ಸ್ಪೆಕ್ಟರ್ ಕಾರ್ತಿಕ್ ಕುಮಾರ್ ಯಾವ ಏರಿಯಾದಲ್ಲಿ ಇದ್ದಾನೋ ಆ ಏರಿಯಾದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಇರುವವರೆಲ್ಲರೂ ಗೌರವವನ್ನ ಕೊಡಬೇಕು. ನೀನು ಕೂಡ ಕೊಡುತ್ತೀಯ. ಮೇಡಮ್ ನೀವೆಲ್ಲ ಬನ್ನಿ. ಏನ್ ಸರ್? ಅದು ನೋಡಿ ಮೇಡಮ್, ನನ್ನ ಕಾನೂನಿನ ಪ್ರಕಾರ ಯಾರು ಕಿರುಕುಳವನ್ನು ಅನುಭವಿಸಿರುತ್ತಾರೋ ಅವರೇ ಕಿರುಕುಳ ಕೊಟ್ಟವರಿಗೆ ಶಿಕ್ಷೆಯನ್ನು ಕೊಡಬೇಕು. ಸಾರಿ ಕಣಲೆ ಬೆಳ್ಳಳ್ಳಿ, ತಗೊಳ್ಳಿ ಈ ಲಾಠಿಯನ್ನ. ಇವನ ಬೋಟಿ ಆಚೆ ಬರುವ ತನಕ ನೀವು ಇವನಿಗೆ ಹೊಡೆಯಿರಿ. ಹೌದು ಮೇಡಮ್, ನೀವೇ ಹೊಡೆಯಬೇಕು. ಒದತಿನ್ನು ನಡುರೋಟಿನಲ್ಲಿ ನೀನು ಒಂದು ಕೈ ಎಳೆದಾಗ ಇವಳು ಕೂಡ ಇದೇ ತರ ಕಿರ್ಚಿಕೊಳ್ಳುತ್ತಿದ್ದಳು. ಆಗ ನೀನೇನಾದರೂ ಇವಳನ್ನು ಬಿಟ್ಟೆಯೇನೋ ತಪ್ಪೆ ಪದವ. ಬಿಟ್ಬಿಡಿ ಸರ್. ಸಾಕು ಬಿಡಿ ಮೇಡಮ್, ಪಾಪ ಸಿಕ್ಕಾಪಟ್ಟ ಬಟ್ಟೆ ತಿಂದಿದ್ದಾನೆ. ಅವನಿಗೆ 1,000 ಕೊಟ್ಟು ಕಳಿಸಿ. ಹೌದು ಮೇಡಮ್, ನೀವೇ ಕೊಡಬೇಕು. ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಓಡಾಡುವುದಕ್ಕೆ ಜೀಪನ್ನು ಕೊಡುತ್ತಾರೆ, ಕಾರನ್ನು ಕೊಡುತ್ತಾರೆ, ಬೈಕನ್ನು ಕೊಡ್ತಾರೆ. ಆದರೆ ಈ ತರ ಒದಚಿಂದವರಿಗೆ ಕೊಡುವುದಕ್ಕೆ ದುಡ್ಡನ್ನು ಕೊಟ್ಟಿರುವುದಿಲ್ಲ. ಸರಿ ತಗೊಳ್ಳಿ. ಮಗನೇ, ಇದೇ ಕೊನೆ. ಇನ್ನೊಮ್ಮೆ ಏನಾದರೂ ನನ್ನ ಏರಿಯಾದಲ್ಲಿ ಕಾಣಿಸಿಕೊಂಡರೆ ನಿನ್ನನ್ನು ಭೂಹತ ಮಾಡಿಬಿಡುತ್ತೇನೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನು ಬಂತು ಮೇಡಮ್? ಇದು ನನ್ನ ಕರ್ತವ್ಯ. ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಮಾಡಬೇಕಾದಂತಹ ಕರ್ತವ್ಯ ಅಷ್ಟೇ. ಅದು ಮೊನ್ನೆ ತಾನೇ ಇದೇ ರಸ್ತೆಯಲ್ಲಿ ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ದುಬೈನಲ್ಲಿ ಮಾರಿಬಿಟ್ಟಿದ್ದ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ನಾನು ಬರುವುದು ಇನ್ನು ಒಂದು ಕ್ಷಣ ಲೇಟ್ ಆಗಿದ್ದರೂ ಕೂಡ ಇಷ್ಟರೊಳಗಾಗಿ ನೀವು ಏರ್ಪೋರ್ಟ್ ನಲ್ಲಿ ನಿಲ್ಸಿದ್ರಿ, ಗೊತ್ತಾ? ಥ್ಯಾಂಕ್ ಯು ಸರ್. ನಿಮ್ ನಂಬರ್ ಸಿಗುತ್ತಾ? ಅದು ನೋಡಿ ಮೇಡಮ್, ನಿಮ್ಮಂತ ಹುಡುಗಿಯರಿಗೆ ನಾನು ಯಾವತ್ತೂ ನಂಬರನ್ನು ಕೊಡುವುದಿಲ್ಲ. ಯಾಕೆ ಅಂದ್ರೆ ಅವರು ಮಧ್ಯರಾತ್ರಿ ಹೊತ್ತಲ್ಲಿ ನಿದ್ದೆನೆ ಮಾಡಕ್ ಬಿಡಕ್ಕಿಲ್ಲ. ಸರ್, ನಾನಂತ ಹುಡುಗಿ ಅಲ್ಲ, ನಿಜವಾಗ್ಲೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್ ನಂಬರ್ ಕೊಡಿ. ನೀವು ಇಷ್ಟೊಂದು ಬಲವಂತ ಮಾಡಿದ ಮೇಲೂ ಕೂಡ ನಾನು ನಿಮಗೆ ನಂಬರನ್ನು ಕೊಡದೇ ಇದ್ದರೆ ನೋಡಿದ ಜನರು ನನಗೆ ಕಟ್ಟಕ ಎಂದು ಮುಗಿಯುತ್ತಾರೆ. ಹೇಳಿ. 9487894688. ಏನಮ್ಮ ಬೀನಾ, ಒಳಗೆ ನಗ್ತಾ ಇದೆಯಲ್ಲ, ಏನ್ ವಿಷಯ? ಅದು ನಿಮ್ಮ ಹತ್ರ ಹೇಳೋಂಥದ್ದಲ್ಲ. ಏನಮ್ಮ ಮುದ್ದಿನ ಸೊಸೆ, ಸ್ವಲ್ಪ ಇಲ್ಲಿ ಬರ್ತೀಯಾ? ವಾಟ್? ನಿನ್ ಫ್ರೆಂಡು ಅದೇನೋ ನೆನೆಸ್ಕೊಂಡು ಕಿಸ ಅಂತ ಕಿಸಿತಿದ್ದಾಳೆ. ಅದೇನು ಅಂತ ವಿಚಾರಿಸು. ಆಗ ಕಾಲಕ್ಕೆ ಎಲ್ಲ ಆಗಿದ್ದಿದ್ರೆ ಇವೆಲ್ಲ ಬಂದ. ಬೀನಾ ಬೀನಾ ಬೀನಾ, ಐ ಆಮ್ ವೆರಿ ಸಾರಿ. ವಾಟ್ ಹ್ಯಾಪನ್? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಗೊತ್ತಾ? ಇನ್ಸ್ಪೆಕ್ಟರ್ ಶಿಶುಪಾಲ್ ಗೊತ್ತು. ಈ ಕ್ರಾಂತಿಕುಮಾರ್ ಯಾರು? ನಮ್ಗೇನೇನಾ? ಹೂ ಕಣೆ, ಇರ್ಬೋದು. ಏನ್ ಧೈರ್ಯ, ಏನ್ ಶೌರ್ಯ, ಏನ್ ಸ್ಟೈಲು. ಪಾಪ ಅವ್ರು ಹೊಡೆದ್ ಒಂದೊಂದು ಡೈಲಾಗು ಪ್ರೇಮದ ಬಾಯ್ಸ್ ತರ ನಾನು ಎದುರು ಮಾಡ್ಬಿಡ್ತು ಕಣೆ. ಅವ್ರನ್ನ ಹಾಗೆ ಗಟ್ಟಿಯಾಗಿ ತಕ್ಕೊಂಡು ಮುತ್ಕೊಡ್ಬೇಕು ಅನ್ನಿಸ್ತು. ಕಿಸ್ ಕೊಟ್ಬಿಟ್ಯಾ? ಯೂನಿಫಾರ್ಮ್ ಅಲ್ಲಿ ಇದ್ರಲ್ಲ, ಏರೋಪ್ಲೇನ್ ಹಚ್ಬಿಟ್ರೆ ಕಷ್ಟ ಅಂತ ಕೊಡ್ಲಿಲ್ಲ. ಆ ಕ್ರಾಂತಿಕುಮಾರ್ ನಿನ್ನ ಮನ್ಸಲ್ಲಿ ಕ್ರಾಂತಿ ಎಬ್ಬಿಸ್ಬಿಟ್ಟಿದ್ದಾರೆ. ವಾಂತಿ ಆಗೋದಕ್ಕೂ ಮುಂಚೆ ಹೋಗಿ ನಿಮ್ಮ ಮೂರು ಸೇರ್ಕೋ. ಅತ್ತೆ, ಡೋಂಟ್ ಟಾಕ್ ರಬಿಶ್. ನಾನು ಅಷ್ಟೇ ಟಾಕ್ ಮಾಡ್ತೀನಿ. ಪ್ಲೀಸ್ ಗೋ ಔಟ್. ಪ್ಲೀಸ್. ಥ್ಯಾಂಕ್ ಯು. ಅಂತೂ ನೀನು ಅವನಿಗೆ ಕ್ಲೀನ್ ಬೋರ್ಡ್. ಯಾರಿಗೂ ಕ್ಲೀನ್ ಬೋರ್ಡ್ ಆಗದೆ ಇರೋ ನಾನು ಇವನು ಕ್ಲೀನ್ ಬೋರ್ಡ್ ಆಗ್ಬಿಟ್ಟೆ ನೋಡು. ಆದ್ರೂ ಜಾಜಿ, ಇವತ್ತು ಆ ಹೀರೋ ಸರಿಯಾದ ಟೈಮಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಾನು ದುಬೈಗೆ ಸೇಲ್ ಆಗ್ಬಿಡ್ತಿದ್ದೆ. ಅವ್ನ ಫೋನ್ ನಂಬರ್ ತಗೊಂಡಿದ್ಯಾ? ನಾನು ಬಿಡ್ತೀನ, ತಗೊಂಡಿದ್ದೀನಿ. ಫೋನ್ ಮಾಡು, ಫ್ಲೋಟ್ ಮಾಡು. ಹಂಗಂತೀಯಾ? ಹಿಂಗಂತೆ ಕಣೆ.
ನಾನು ಬೀನಾ. ಯಾರು ಇದು ಬೀನಾ? ನಾನು ಕಮಿಷನರ್ ಕಚೇರಿನಲ್ಲಿ ಮೀಟಿಂಗ್ ನಲ್ಲಿ ಇದ್ದೀನಿ, ಇಡ್ರಿ ಫೋನ. ಕಮಿಷನರ್ ಆಫೀಸ್ ಮೀಟಿಂಗ್ ಅಲ್ಲಿ ಇದೀನಿ, ಫೋನ್ ಇಡ್ರಿ ಅಂತ ಬೈದ್ಬಿಟ್ರು. ಅವ್ರಿಗೆ ನೀನ್ ಯಾರು ಅಂತ ಗೊತ್ತಾ? ಇಲ್ಲ. ಡೂ ಒನ್ ಥಿಂಗ್, ಈ ಫೋನ್ ಎಲ್ಲ ಮಾಡಕ್ ಹೋಗ್ಬೇಡ, ಮೆಸೇಜ್ ಅಲ್ಲಿ ಫ್ಲರ್ಟ್ ಮಾಡು, ಬುಟ್ಟಿಗೆ ಬೀಳ್ತಾರೆ. ಸಾರಿ, 2 ನಿಮಿಷ ಲೇಟ್ ಆಗೋಯ್ತು. ನಾನು ಜೀವನದಲ್ಲಿ ಗಂಟೆಗೆ ಯಾವತ್ತೂ ಮಹತ್ವ ಕೊಟ್ಟ ಮನುಷ್ಯನೇ ಅಲ್ಲ, ಆದ್ರೂ ನನಗೆ ಈ ನಿಮಿಷ ಎನ್ನುವುದು ತುಂಬಾ ಮುಖ್ಯವಾಗುತ್ತೆ ಕಣ್ರಿ. ಯಾಕೆ ಅಂದ್ರೆ ನಾವು ಜೀವನದಲ್ಲಿ ಗಂಟೆಯನ್ನು ಕಳೆದುಕೊಂಡ್ರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಆ ಗಂಟೆ ಮತ್ತೆ ಸಿಕ್ಕುತ್ತದೆ. ಈ ನಿಮಿಷವನ್ನು ಕಳೆದುಕೊಂಡರೆ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದರೂ ಕೂಡ ಅದು ಸಿಕ್ಕುವುದಿಲ್ಲ. ಓಕೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮಾತು ಮನೆ ಕೆಡಿಸಿತು, ತೂತು ಹೊಲ ಕೆಡಿಸಿತು. ಅಲ್ಲ ಕಣ್ರಿ ಇವ್ರೆ, ನಾನು ಕಮಿಷನರ್ ಜೊತೆ ಅದು ಯಾವುದೋ ಒಂದು ಇಂಪಾರ್ಟೆಂಟ್ ಚರ್ಚೆಯಲ್ಲಿ ತೊಡಗಿರುವಾಗ ನೀವು ನನಗೆ ಫೋನನ್ನು ಮಾಡಿದ್ದೀರಲ್ಲ, ನಿಮಗೆ ಅದಷ್ಟು ಧೈರ್ಯ. ಸಾರಿ, ನೀವು ಕಮಿಷನರ್ ಆಫೀಸ್ ಅಲ್ಲಿ ಇರೋದು ನಂಗೆ ಗೊತ್ತಿರಲಿಲ್ಲ. ಇಲ್ಲಿಯ ತನಕ ನನ್ನ ಜೀವನದಲ್ಲಿ ಯಾವುದೇ ಹುಡುಗಿ ನನಗೆ ಫೋನ್ ಮಾಡುವುದಿರಲಿ, ಮೆಸೇಜ್ ಕೂಡ ಮಾಡಿರಲಿಲ್ಲ. ಆದರೆ ನೀವು ನನಗೆ ಫೋನ್ ಮಾಡಿದ್ದು ಅಲ್ಲದೆ ಮೆಸೇಜ್ ಅನ್ನು ಮಾಡಿದ್ದೀರಲ್ಲ, ಏನು ನಿಮ್ಮ ಪ್ರಾಬ್ಲಮ್? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಗಿದೆ. ನೀವು ನೋಡ್ದಾಗಿಂದ ನನಗೆ ನಿದ್ದೆ ಬರ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ನೀವೇ ಕಾಣಿಸ್ತೀರಾ. నమస్కారము ఇన్స్పెక్టర్ గారు. రెడ్డి గారు బాగుందావా? బంగాళ కొల్లు మీను బాగుందా? తిమింగులు బాగుందా? సముద్రంలో చిప్పికలు బాగుందా? అన్ని బాగున్నాయి. ఇన్స్పెక్టర్ గారు, మా ఇంటికి ఎవరో బెంకి పెట్టారు కదా, అప్పుడు మీరు వచ్చేసి మీ ಪ್ರಾಣಂ ಕೂಡ ಲೆಕ್ಕ పెడితే ನಮ್ಮನ್ನೆಲ್ಲ ಹೆಗಲ ಮೇಲೆ ಹಾಕೊಂಡು ಮನೆಯಿಂದ ಆಚೆ ತಂದಿದ್ದು ಅಲ್ಲದೆ ಯಾರು ಬೆಂಕಿ పెట్టారో వాళ్ళకి శిక్ష కొడిశారు. అప్పటి నుంచి మా ఇంట్లో మీ ఫోటో ఒక వేసి దానికి మల్లిగే పూలు పెట్టి కింద 2 దీపం వచ్చి అంత ఉరించాను. రెడ్డి గారు, భూమి మీద ఎవరు ಇನ್ನೂ బతికింటారో ಅವ್ರ ఫోటోకి ఆరం ఇయ్యలేదు, దీపం మచ్చలేదురా. అవునా? ఒక నిమిషం ఉండండి. నేనే మన ఇంట్లో ఒక ఫోటో ఉంది కదా, మీ అప్ప ఫోటో కాదే, మన సాయిబర్ ఫోటో. దాని కింద 2 దీపాలు ఇచ్చాను. దాన్ని ఉఫ్ ఉఫ్ చేసి ఆఫ్ చేయి, ఎండ మిక్కుతుంది. ఎందుకు బెంగళూరుకు వచ్చారు రెడ్డి గారు? బెంగళూరులో ఒక డీల్ ఉంది, దానికే వచ్చాను. మిమ్మల్ని చూసి మీ పాదలకు ఒక దండం పెట్టి అని ಬಂದೆ. ಅದೇನು ಪಡ್ತೀಯೋ ಬೇಗ ಬೇಗ ಪೆಟ್ಟು ಹೋಗು. ಸರ್, ಇವ್ರು ಯಾರು? ಅದು ನಾನು ಒಮ್ಮೆ ಆಂಧ್ರದಲ್ಲಿ ವಿಶೇಷ ಅಧಿಕಾರಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾಗ. ನೀವು ಆಂಧ್ರದಲ್ಲೂ ಕೆಲಸ ಮಾಡಿದ್ದೀರಾ? ಬರೀ ಆಂಧ್ರ ಏನು ಬಂತು ಇವರೇ, ನಾನು ಈ ಏಷ್ಯಾ ಖಂಡದ ಅಖಂಡ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತೀನಿ. ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಗಿದೆ. ಸರ್, ನೀವು ಈ ರೇಂಜ್ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಕನ್ಸಿನ ರಾಜ್ಕುಮಾರ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದು, ನೀವು ಹಾಗೇ ಇದ್ದೀರಾ. ರಾಮ್ 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 ಇನ್ಸ್ಪೆಕ್ಟರ್ ಸಾಬ್. ಅರೆ ವಾ ಮಗಲ, ಬಾಂಬೆಯಿಂದ ಬೆಂಗಳೂರಿಗೆ ಯಾವಾಗ ಬಂದೆ? ಅದು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸಗೆ ಇತ್ತು, ಅದಕ್ಕೆ ಬಂದಿದ್ವಿ. ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವೇನು ಕಡಿಮೆ ಉಪಕಾರ ಮಾಡಿದ್ದೀರಾ ನಮಗೆ. ಬಾಂಬೆಲಿ ನಮ್ಮ ಚಿನ್ನದ ಅಂಗಡಿ ಕಳ್ಳತನ ಆದಾಗ ನೀವು ಅವ್ರನ್ನೆಲ್ಲ ಹಿಡಿದು ಒಂದು ಒಳಗೆ ಹಾಕಿ ನಮಗೆ ₹1,000,000 ಉಳಿಸ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಸಾಕು ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ ವಾ ಬಾಬಲ, ಅದು ಏನೋ ಅಂತ ಮಾತಾಡ್ತಾ ಇದ್ದೀರಾ? ನಾನು ನಿಮಗೆ ಆವತ್ತೇ ಹೇಳಿದ್ದೀನಿ, ನಾನು ಮಾಡಿದ್ದು ಉಪಕಾರ ಅಲ್ಲ, ಕರ್ತವ್ಯ 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 ಅಂತ. ಇವತ್ತು ನೀವು ನನಗೆ 10 ಲಕ್ಷ ಕೊಡ್ತೀನಿ ಅಂತೀರಾ, ನಾಳೆ ಬೆಳಗು ಆದರೆ ಬಾಂಬೆಗೆ ದಯಮಾಡಿ ಬನ್ನಿ, ನಿಮ್ಮನ್ನು ತಕ್ಕಡಿಯಲ್ಲಿ ಹಾಕಿ ಕೂರಿಸಿ ₹1,000 ನೋಟಿಂದ ತುಲಾಪಾರ ಮಾಡ್ತೀನಿ ಅಂತೀರಾ. ನಿಮ್ಮ ಈ ಉತ್ತರದ ದುಡ್ಡು ನನಗೆ ಬೇಕಾಗಿಲ್ಲ, ತಗೊಂಡು ಹೋಗಿ. ಅಯ್ಯೋ, ಇದೇನ್ ಸಾಬ್ ಹೀಗೆ ಮಾತಾಡ್ತೀರಿ? ನಿಮ್ಗೆ ಹಣಗೆ ಕೊಡಬೇಕು ಅಂತ ನಮ್ಗೆ ರಾಮರಾಮ್ ಅಪ್ಪಣೆ ಆಗಿದೆ. ಇಷ್ಟು ಮೇಲೂ ನೀವು ನನಗೆ ಹಣನ ಕೊಡ್ಲೇಬೇಕು ಅಂತ ಇದ್ದರೆ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಸೆಟ್ಟಿಸಿ. ಆಯ್ತು ಸಾಬ್. ಅದು ಸೆಟ್ಟಿಸಿ. ಆ ದುಡ್ಡನ್ನು ನೀವು ದೇವಸ್ಥಾನಕ್ಕೆ ಕೊಡೋದು ಬೇಡ, ಯಾವುದಾದ್ರೂ ಅಬಲಾಶ್ರಮಕ್ಕೆ ಕೊಟ್ಟು ಬಿಡಿ. ಆಯ್ತು ಸಾಬ್, ಆಯ್ತು. ರಾಮ್ 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 ರಾಮ್. ಸರ್, ನೀವು ಬಾಂಬೆಗೆ ಹೋಗಿದ್ದೀರಾ? ಏಷ್ಯಾ ಖಂಡದ ಅಖಂಡ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡಿದಂತ ಕೀರ್ತಿ ಈ ಕುಮಾರ್, ಇನ್ಸ್ಪೆಕ್ಟರ್ ಕುಮಾರ್ಗಿದೆ ಅಂತ ನಾನು ಆಗಲೇ ಹೇಳಿದ್ದೀನಲ್ಲ. ಸರ್, ನಿಮ್ ಜೊತೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಈ ಹುಡುಗಿಯರೇ ಯಾವಾಗಲೂ ಹೀಗೆ, ಮೊದಲು ಮಾತಾಡಬೇಕು ಅಂತಾರೆ, ತದನಂತರ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತಾರೆ. ಪ್ರೀತಿಸ್ತೀನಿ ಅಂತ ಹೇಳೋದೇನ್ ಬಂತು? ನಾನು ನಿಮ್ಮನ್ನ ಆಗ್ಲೇ ಪ್ರೀತಿಸ್ತಾ ಇದ್ದೀನಿ. ಮೈ ಗಾಡ್, ಸಾಕು ವಿನಾ, ಎಷ್ಟು ಹೊಗಳ್ತೀನಿ ನಿನ್ ರಾಜ್ಕುಮಾರನ. ಏನ್ ಮಾಡ್ಲೆ, 3 ದಿನದಿಂದ ಬರೀ ಅವಂದೇ ಡ್ರೀಮು. ನಾನು ಇಲ್ಲಿಂದ ಬಾಂಬೆಗೆ ಹೋಗೋದಕ್ ಮೊದ್ಲು ಅವ್ರನ್ನ ಮದ್ವೆ ಮಾಡ್ಕೊಂಡೇನೆ ಹೋಗೋದು. ಮನೆ ಕಳ್ಸು, ನಾನು ನಿಮ್ಮಿಬ್ರಿಗೂ ಮ್ಯಾರೇಜ್ ಮಾಡಿ ಕಳಿಸ್ತೀನಿ. ನಾನು ಈಗಾಗ್ಲೇ ಫೋನ್ ಮಾಡಿ ಹೇಳಾಗಿದೆ, ಇನ್ನೇನ್ ಬರ್ತಾರೆ. ಇನ್ಸ್ಪೆಕ್ಟರ್ ಆದಷ್ಟು ಬೇಗ ಈ ಮನೆಗೆ ಬನ್ನಿ ಎಂದು ಹೇಳ್ತೀರಲ್ಲ, ಅದು ಯಾಕೆ ಎಂದು ಹೇಳು. ನನಗೆ ಡ್ಯೂಟಿಗೆ ಟೈಮ್ ಆಗುತ್ತಿದೆ, ನಾನಿನ್ನು ಹೊರಡಬೇಕು. ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.
ಯಾಕೆ ಆ ಕತ್ರಿನ ಕೈಫು ಮದುವೆಯಾಗುವುದಾದರೆ ನಾನು ನಿಮ್ಮನ್ನೇ ಮದುವೆಯಾಗುತ್ತೇನೆ ಎಂದು ಇಂಟರ್ನೆಟ್ ಮುಖಾಂತರ ನನಗೊಂದು ಉತ್ತರವನ್ನು ಕೊಟ್ಟಳು. ನಾನು ಅದನ್ನು ಕೇರ್ ಮಾಡಲಿ ಎತ್ತಿ ಆಚೆ ಕಡೆ ಬಿಸಾಕಿದೆನು. ಅದು ಯಾಕೆ ಮೊನ್ನೆ ತಾನೇ ನಡೆದ IPL ಮ್ಯಾಚಿನ ವೇಳೆ ರಕ್ಷಣೆಯಿಂದ ಹೋಗಿದ್ದಾಗ ಆ ದೀಪಿಕಾ ಪಡಿಕೋಣೆ ಮ್ಯಾಚ್ ನೋಡುವುದನ್ನು ಬಿಟ್ಟು ನನ್ನ ಬಳಿ ಬಂದು ಬಾಚಿ ಬಿಗಿ ತಪ್ಪಿಕೊಂಡು ರೋಮಾಂಚನವನ್ನು ಪಟ್ಟಳು. ನಾನು ಬರೀ ಎಡಗೈಯಿಂದ ಆಕೆಯನ್ನು ತಳ್ಳಿಬಿಟ್ಟು ರೇ ಚಂಪಾ, ಈ ಕುಳ್ಳಿ ಇನ್ಸ್ಪೆಕ್ಟರ್ ಇಷ್ಟೊಂದು ಮಾತಾಡ್ತಿದ್ದಾನೆ ಅಂದ ಮೇಲೆ ಇವನು ನನ್ನ ಮಗನೇ ಇರ್ಬೇಕು. ಸ್ವಲ್ಪ ಸರಿಯಾಗಿ ನೋಡು. ಹೌದು ಅತ್ತೆ, ಮೀಸೆ ಮುಟ್ಟಿದ್ರೆ ಮಸಿ ಮೆತ್ಕೋತಾ ಇದೆ. ನೀನ್ ಇಲ್ದಿರೋ ಡ್ರೀಮ್ಸ್ ಎಲ್ಲ ಇಟ್ಕೋಬೇಡ. ಇವ್ರು ನನ್ನ ಹಬಿ, ನೀನ್ ಇವ್ರನ್ನ ಮ್ಯಾರೇಜ್ ಆಗಕ್ ಆಗಲ್ಲ. ನಿನ್ ಹಬಿ ಆದ್ರೆ ಏನಾಯ್ತು? ನೀನ್ ಡಿವೋರ್ಸ್ ಮಾಡೋ, ನಾನು ಇವ್ರನ್ನ ಮದ್ವೆ ಆಗ್ತೀನಿ.